ಜಗತ್ ಪ್ರಸಿದ್ಧ ಮೈಸೂರು ದಸರಾ ಜಂಬೂ ಸವಾರಿಗೆ ನಾಂದಿ ಹಾಡಿದ ಐತಿಹಾಸಿಕ ವ್ಯಕ್ತಿ ವೀರ ಕಪಿಲರಾಯರು ಇವರ ವಂಶಸ್ಥರಿಗೆ ಸರ್ಕಾರ ಮನ್ನಣೆ ನೀಡಬೇಕೆಂದು ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಆಗ್ರಹಿಸಿದೆ. ಮಾನ್ವಿ ತಹಸೀಲ್ದಾರ್ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಸಮಿತಿಯ ರಾಜ್ಯಾಧ್ಯಕ್ಷ ಹಂಬಣ್ಣ ನಾಯಕ ಕ್ರಿಸ್ತಶಕ 1296ರಲ್ಲಿ ವೀರ ಕಪಿಲರಾಯರು ದೇವಿಯ ಮೂರ್ತಿಯನ್ನ ಅಂಬಾರಿಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ವಿಜಯದಶಮಿಯ ಸಂಪ್ರದಾಯಕ್ಕೆ ಚಾಲನೆ ನೀಡಿದರು ಎಂದು ಸ್ಮರಿಸಿದ್ದಾರೆ. ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಹಕ್ಕಬುಕ್ಕರ ಪರಂಪರೆಗೆ ಸೇರಿದ ಕಪಿಲರಾಯರ ವಂಶದವರು ಸುಮಾರು 250 ವರ್ಷಗಳ ಕಾಲ ವೈಭವದಿಂದ ದಸರಾ ನಡೆಸಿಕೊಟ್ಟ ಇತಿಹಾಸವಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ನಡೆಯುವ ಮೈಸೂರು ದಸರಾ ಜಂಬೂ ಸವಾರಿ ಕಾರ್ಯಕ್ರಮಕ್ಕೆ ಕಪಿಲರಾಯರ ವಂಶಸ್ಥರು ಅಧಿಕೃತವಾಗಿ ಆಹ್ವಾನಿಸಬೇಕು ಮತ್ತು ಪುರಾತತ್ವ ಇಲಾಖೆಯ ಮೂಲಕ ಅವರ ಪರಂಪರೆಯನ್ನ ಸರ್ಕಾರ ಸದಾ ಸ್ಮರಿಸುವ ಕೆಲಸ ಮಾಡಬೇಕೆಂದು ಒತ್ತಾಯಿಸಿದ್ದಾರೆ. ನಮಸ್ಕಾರ. ನಾನು ಕರ್ನಾಟಕ ರಾಜ್ಯ ಬೇಡರ ಸಮಿತಿಯ ರಾಜ್ಯಾಧ್ಯಕ್ಷ ಹಂಬಣ್ಣ ನಾಯಕ ಗುಜ್ಜಲ್ ಅಂತೇಳಿ ಇವತ್ತು ಮಾಧ್ಯಮಗಳ ಮುಂದೆ ಬರಲು ಕಾರಣ ಏನಂದರೆ, ಮೊನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮೈಸೂರು ರಾಜವಂಶಸ್ಥರು ಆಗಿರ್ತಕ್ಕಂಥ ರಾಜರು ಬೆಂಗಳೂರಲ್ಲಿ ಒಂದು ಸಭೆ ಮಾಡಿದರು. ಈ ವಿಜಯದಶಮಿಯ ವಿಶೇಷತೆಯನ್ನು ಮಾತಾಡಿದರು. ಹಾಗಾಗಿ ಈ ಕರ್ನಾಟಕದಲ್ಲಿ ವಿಜಯದಶಮಿಯನ್ನು ಪ್ರಾರಂಭಿಸಿದಂಥ ವೀರ ಕಂಪಿಲರಾಯನ ಕಡೆಗಣಿಸುವಂಥ ಪ್ರಕ್ರಿಯೆ ನಡೀತಿದೆ ಅಂತೇಳಿ ಭಾಳ ದಿವಸಗಳಿಂದ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಆದರೆ ಈ ಸರಿ ವಿಜಯದಶಮಿಯಲ್ಲಿ ಕರ್ನಾಟಕದಲ್ಲಿ ವಿಜಯದಶಮಿಯನ್ನು ಪ್ರಾರಂಭಿಸಿದಂಥ ವೀರ ಕಂಪಿಲರಾಯ ಮತ್ತು ವೀರ ಕಂಪಿಲರಾಯನ ಸಂಸ್ಥಾನ ನಶಿಸಿ ಹೋದ ಮೇಲೆ ವೀರ ಕಂಪಿಲರಾಯನ ಮೊಮ್ಮಕ್ಕಳಾಗಿರ್ತಕ್ಕಂಥ ಹಕ್ಕಬುಕ್ಕ ನಾಯಕರು ಕರ್ನಾಟಕ ಸಾಮ್ರಾಜ್ಯ ಹಂಪಿಯಲ್ಲಿ 250 ವರ್ಷಗಳ ಕಾಲ ವಿಜಯದಶಮಿಯನ್ನು ವಿಜೃಂಭಣೆಯನ್ನು ಮಾಡಿದರು. ಅವರಿಗೆ ಈ ಸಾರಿ ಕಂಪಿಲರಾಯನ ವಂಶಸ್ಥರಿಗೂ ಮತ್ತು ಹಕ್ಕಬುಕ್ಕ ನಾಯಕರ ವಂಶಸ್ಥರಿಗೂ ಒಂದು ಸರ್ಕಾರದ ಕಡೆಯಿಂದ ವಿಶೇಷವಾಗಿ ಗೌರವವನ್ನು ಕೊಟ್ಟು ಸತ್ಕರಿಸಬೇಕಂತೇಳಿ ನಾವು ಇವತ್ತು ಮಾಧ್ಯಮಗಳ ಮುಂದೆ ಬಂದು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳ್ತಾ ಇದ್ದೇವೆ. ಅಲ್ಲ ಸರ್, ಏನಂತಂದರೆ ಕಂಪಿಲಾರ ಅವರ ಕೊಡುಗೆ ಇದೆ, ಅವರ ಪರಂಪರೆ ಇದೆ, ಅವರ ಕುಟುಂಬಕ್ಕೆ ಕೂಡ ರಕ್ಷಣೆ ಕೊಡಬೇಕು, ಅವ್ರನ್ನ ಗೌರವಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಯಾಕೆ ಈಗ ಶತಮಾನಗಳಿಂದ ಕರ್ನಾಟಕ ರಾಜ್ಯ ಬೇಡರ ಸಮಿತಿ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಈ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ಅಂತ ತಿಳ್ಕೊಡ್ರಿ, ಇಲ್ಲ ಎಚ್ಚರಿಕೆ ತಿಳ್ಕೊಡ್ರಿ. ನಮ್ಮ ವಂಶಸ್ಥರಾದ ವೀರ ಕಂಪಿಲರಾಯ ಅವರು ನಡೆಸಿಕೊಟ್ಟಂಥ ವಿಜಯದಶಮಿ ಅದನ್ನು ಈಗಲೂ ಅದೇ ಒಂದು ಆಳ್ವಿಕೆಯಲ್ಲಿ ನಮ್ಮ ಮೈಸೂರು ದಸರಾ ಮಾಡ್ತಾಯಿದ್ದಾರೆ. ಆ ಒಂದು ದಸರಾ ಉತ್ಸವದಲ್ಲಿ ನಮ್ಮ ಸಮುದಾಯದ ಎಲ್ಲ ಮುಖಂಡರನ್ನು, ಅಂದರೆ ಮೊದಲಿರ್ತಕ್ಕಂಥ ಅವರ ವಂಶಸ್ಥರನ್ನು ಇವರು ಕರೆಯದೆ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಈ ಸರ್ಕಾರಕ್ಕೆ ನಾವೊಂದು ಮನವಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ವಂಶಸ್ಥರ ಅವರ ಪೂರ್ವಿಕರನ್ನು ಈಗಲೂ ನಮ್ಮ ಗಂಗಾವತಿಯಲ್ಲಿದ್ದಾರೆ ಹಾಗೂ ಮೈಸೂರು ಪ್ರಾಂತದಲ್ಲಿ ಕೂಡ ಇದ್ದಾರೆ. ಅವರನ್ನು ಗೌರವಿತವಾಗಿ ಸರ್ಕಾರದವರು ಆಹ್ವಾನ ಮಾಡಿ ಅವರಿಗೆ ಒಂದು ಸನ್ಮಾನ, ಜೊತೆಗೆ ನಮ್ಮ ಸಮುದಾಯದ ವೀರ ಮಣಿಗಳ ಒಂದು ವಸ್ತು ಸಂಗ್ರಹ ಮಾಡಿ ಕೂಡ ಅದರಲ್ಲಿ ಕೂಡ ನಮ್ಮ ಸಮಾಜದವರ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟು ನಮ್ಮ ಪಳೆಯುಳಿಕೆ ಉಳಿಯುವಂತ ಮಾಡಬೇಕಂತ ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅಲ್ಲ ಸರ್, ಕಂಪಿಲರಾಯವರು ಈಗ ಏನಂದ್ರೆ ಮೈಸೂರು ಉತ್ಸವ ಏನೈತಲ್ಲ ಅವ್ರ ಮೂಲ ಕೊಡುಗೆ ಇದೆ ಅಂತ ಹೇಳ್ತಿದ್ರು, ಒಂದು ರೀತಿಯಲ್ಲಿ ರೂವಾರಿ ಅಂತ ಹೇಳ್ತಾ ಇದ್ರಿ. ಯಾಕೆ ಈಗ 60, 70 ಮತ್ತು 80ರ ದಶಕದಲ್ಲಿ ಕೂಡ ಯಾಕೆ ಕಡೆಗಣಿಸಿಲ್ಲ? ಈ ಮೂಲ ಒಂದು ರೀತಿಯಲ್ಲಿ ರಚನೆ ಇದೆ ಅಂತ ಹೇಳ್ತಾ ಇದ್ರಿ ತಾವು. ಈಗ ನಮ್ಮ ಸಮುದಾಯದವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೆಲವು ಇತಿಹಾಸಕಾರರು ತಿರುಚಿಬಿಟ್ಟಿದ್ದಾರೆ. ಹಾಗಾಗಿ ಇತಿಹಾಸದ ಪುಟಗಳಲ್ಲಿ ನಮ್ಮವರು ಯಾರನ್ನ ಇವರು ಇತಿಹಾಸಕಾರರು ಮೆನ್ಷನ್ ಮಾಡಿಲ್ಲ. ಹೀಗಾಗಿ ನಮ್ಮವರನ್ನು ಒಂದು ಮೂಲೆಗೆ ದೊಬ್ಬುವ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ಈ ರಾಜ್ಯ ಸರ್ಕಾರ ಕಡೆಗಣನೆ ಮಾಡ್ತಾ ಇದೆ. ಹಾಗಾಗಿ ನಮ್ಮ ಮೂಲ ಪುರುಷರನ್ನು ಬೆಳಕಿಗೆ ತರಬೇಕಾದರೆ ಪುರಾತತ್ವ ಇಲಾಖೆಗೆ ಈ ಒಂದು ಮುತುವರ್ಜಿ ವಹಿಸಿಬಿಟ್ರೆ ಅವರೆಲ್ಲ ಕೊಡ್ತಾರೆ ಅಂತ ನಾನು ಈ ಮೂಲಕ ಎಚ್ಚರಿಕೆ